ಹೇ ಗಾಯ್ಸ್ ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮಗ ಮೊದಲನೇ ಅಪ್ಡೇಟ್ಗೆ ಹೋಗೋ ಸಮಯ. ರವೀಂದ್ರ ಜಡೇಜಾ ಏನೋ ಆರ್ ಹತ್ರ ಕ್ಯಾಪ್ಟನ್ಸಿ ಬೇಕು ಅಂತ ಕೇಳಿದಾರಂತೆ. ಅಲ್ಲ, ಈ ಮನುಷ್ಯಂಗೆ ಇವಾಗ ಯಾಕೆ ಕ್ಯಾಪ್ಟನ್ಸಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಏನು ಇಂಡಿಯನ್ ಟೀಮ್ ಕ್ಯಾಪ್ಟನ್ಸಿ ಕೊಟ್ಬಿಡ್ತಾರ ಅಲ್ಲಿ ಬಾರಿಯಲ್ಲಿ? ಏನಕ್ಕೆ ಈ ಥರ ಕ್ಯಾಪ್ಟನ್ಸಿ ಆಸೆ ಅನ್ನೋದು ಬಂದಿದೆ. ಇಲ್ಲಿ CSK ಇವರು ಒಂಥರ ಅಜೀಬ್ ಮಾಡಿದ್ರು ಕ್ಯಾಪ್ಟನ್ಸಿನ ಕೊಟ್ಟಾಗ. ಏನು ಕ್ಯಾಪ್ಟನ್ಸಿನ ನಿಭಾಯಿಸಕ್ಕೆ ಬರೋ ಅನ್ನೋ ಥರ ಮಾಡಿಟ್ಬಿಟ್ರು. ಇವಾಗ CSK ಯಾರು ಗಿರಿಸ್ಬೇಕು ಅಂತ ಅನ್ಕೊಂಡ್ರು. ಇಲ್ಲ, ನಾನು ಕ್ಯಾಪ್ಟನ್ ಆಗಿಬಿಟ್ಟು ಗೆಲ್ಸ್ಕೊಂಡು ಕೊಡ್ತೀನಿ ರಾಜಸ್ಥಾನ್ ರಾಯಲ್ಸ್ಗೆ, ಏನೋ ಒಂದು ಚಾಲೆಂಜ್ ಮಾಡ್ತಾವ್ರ CSK ಅಂತ ಗೊತ್ತಾಗ್ತಾ ಇಲ್ಲ. ಒಟ್ಟಲ್ಲಿ ಚಾಲೆಂಜ್ ಅಂತೂ ಖಂಡಿತ CSK ಅಂತೂ ಮಾಡಲೇಬೇಕು. ಯಾಕಂದರೆ ಬಿಡ್ತಾ ಇದ್ದಾರೆ ಅಂತಂದರೆ ಇವ್ರು ಬೇಡ ಅಂತ ಬಿಡ್ತಾ ಇದ್ದಾರೆ ಅಂತಂದರೆ ಚಾಲೆಂಜ್ ಅಂತೂ ಖಂಡಿತ ತಗೊಂಡಿರ್ತಾರೆ. ಯಾರು ತೋರಿಸ್ಬೇಕು CSK ಅಂತ ಅನ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ಕ್ಯಾಪ್ಟನ್ಸಿ ರೋಲ್ನ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನೋಡ್ತು ಅಂತಂದರೆ ಅಂತ ಒಳ್ಳೆ ಕ್ಯಾಪ್ಟನ್ ಏನು ಇಲ್ಲ ಇವಾಗ. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ರಿಯಾನ್ ಪರಾಗ್ ತೊಗೊಬೋದು ನೀವು. ಈ ಕಡೆ ಧ್ರುವ್ ಜುರಲ್ ಅಂತ ಅಂದ್ಕೊಂಡ್ರೆ ಯಶಸ್ವಿ ಜಾಯಸ್ವಾಲ್ ಇನ್ನಲ್ಲಿ ಹೊಸ ಮುಖಗಳನ್ನ ಕಾಣಿಸ್ಕೊಂತ ಇರೋದು. ಅದರಿಂದ ಇವರಿಗೆ ಕ್ಯಾಪ್ಟನ್ಸಿ ಕೊಟ್ಟರು ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ. ಯಾಕಂದರೆ ಎಕ್ಸ್ಪೀರಿಯನ್ಸ್ ಅನ್ನೋದು ಇದೆ, ಸಿಕ್ಕಾಪಟ್ಟೆ ಇದೆ ರವೀಂದ್ರ ಜಡೇಜಾಗೆ. ಆ್ಯಂಡ್ ರಾಜಸ್ಥಾನ್ ರಾಯಲ್ಸ್ಗೆ ಹಿಡಿದು 8 ಆಡಿರುವಂಥ ಪ್ಲೇಯರು ಬೇರೆ ಆಗಿದ್ರು ರಾಜಸ್ಥಾನ್ ರಾಯಲ್ಸ್ಗೆ ಆಡ್ಬಿಟ್ಟು. ಸೊ ಎಲ್ಲ ಸೀನೆಲ್ಲ ನೋಡ್ತು ಅಂತ ಅಂದರೆ ಖಂಡಿತ ಆಗ್ಬೋದು ಅಂತ ಕೂಡ ಅನ್ನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಡೆವಲಪ್ಮೆಂಟ್ ಅಂತ. ಅಪ್ಡೇಟ್ ನಂಬರ್ 2, ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ರಿಲೇಟೆಡ್ ಅಪ್ಡೇಟ್ ಬರ್ತಿದೆ. ಇದು ಬೇಜಾನ್ ದಿನಗಳಿಂದ ಬರ್ತಾ ಇರುವಂಥ ಅಪ್ಡೇಟೇನೆ. ಇನ್ನೇನು ಡೊಮ್ಯಾಸ್ಟಿಕ್ ಸೀಸನ್ಗಳೆಲ್ಲ ಸ್ಟಾರ್ಟ್ ಆಗೋದ್ರಿಂದ BCCI ರಿಪೋರ್ಟಲ್ಲಿ ಟೆಲ್ಸ್ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಟು ಪ್ಲೇ ವಿಜಯ್ ಹಜಾರೆ ಟ್ರೋಫಿ. ಅವರೇ ಹೇಳಿದ್ರಂತೆ, ನೀವೆಲ್ಲಪ್ಪ ಶಿಷ್ಯೇಂದ್ರ ನೀವೆಲ್ಲ ಆಡಬೇಕು ಅಂತ. ನಾನೇನೋ ಫ್ಲೋಲ್ ಏನೋ ಹೇಳ್ತಿದ್ದೀನಿ. ಶಿಷ್ಯೇಂದ್ರ ವಿರಾಟ್ ಕೊಹ್ಲಿ ರೋಹಿತ್ ಶರ್ಮಾ ಆಗೋದು ಅವರೇ ಹೇಳಿದ್ರು. BCCI ಅವರನ್ನೇ ಒಂದು ಟೈಮಲ್ಲಿ ವಿರಾಟ್ ಕೊಹ್ಲಿ ಯಾವ ಥರ ಆಗಿದ್ರು ಅಂತಂದರೆ ಈಸ್ ಗ್ರೇಟರ್ ದೆನ್ BCCIಗಿನ್ನ ದೊಡ್ಡವರಾಗೋಗ್ಬಿಟ್ಟಿದ್ರು ವಿರಾಟ್ ಕೊಹ್ಲಿ ಅಂತ BCCI ಅವರನ್ನೇ ಹೇಳಿದರು. ಪ್ರೆಸಿಡೆಂಟ್ ಸೌರವ್ ಗಂಗೂಲಿನೇ ಹೇಳ್ಬಿಟ್ಟಿದ್ರು ಒಂದು ಇಂಟರ್ವ್ಯೂಲ್ಲಿ. ಇವ್ರಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ BCCI. ಇವಾಗ ಹೋಗ್ಬಿಟ್ಟು ಡೊಮೆಸ್ಟಿಕ್ ಆಡ್ರಪ್ಪ ರಾಜ್ದೀರಾ ಅಂತ. ಆಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಒಟ್ಟಲ್ಲಿ ಆಡಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಕಾದು ನೋಡೋಣ. ಇನ್ನು ಸಿಕ್ಕಾಪಟ್ಟೆ ದಿನ ಇದೆ ವಿಜಯ್ ಹಜಾರೆ ಟ್ರೋಫಿ ಸ್ಟಾರ್ಟ್ ಆಗೋದಕ್ಕೆ. ಅಪ್ಡೇಟ್ ನಂಬರ್ 3, ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಕೆಳಗಡೆ ಬೀಳ್ತಾ ಇದೆ. ಆದ್ದರಿಂದ ವೆಂಕಟೇಶ್ ಪ್ರಸಾದನೇ ಇದರ ಪ್ರೆಸಿಡೆಂಟ್ ಆಗಬೇಕು, ಇದಕ್ಕೆ ನನ್ನ ಬೆಂಬಲ ಇದೆ, ಇವ್ರಿಗೇನೆ ನಾನು ಸಾಥ್ ಕೊಡ್ತೀನಿ ಅಂತ ಅನಿಲ್ ಕುಂಬ್ಳೆ ಅವರು ಉತ್ತರ ಕೊಟ್ಟಿದ್ದಾರೆ. ಇವಾಗ ವೆಂಕಿ ಬೈ ಅವರು ಇವಾಗ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ನ ಮೇಲ್ಗಡೆ ಎತ್ಕೊಂಡು ಹೋಗ್ತಾರಾ ಅಥವಾ ಮತ್ತೆ ಕೆಳಗಡೆ ಬೀಳುತ್ತಾ ಅಂದರೆ ಗಮನಿಸ್ತು ಅಂತಂದರೆ ಅಂಥ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್ಗಳು ಹುಟ್ಕೊಂಡಿಲ್ಲ, ಸೌಂಡ್ ಮಾಡ್ತಾ ಇಲ್ಲ. ಮುಂಚೆ ಹೆಂಗೆ ಸೌಂಡ್ ಮಾಡ್ತಿತ್ತೋ ಅವನಜ್ಜಿ ವರ್ಷಕ್ಕೆ ಒಬ್ಬರು ಇಬ್ಬರು ಉಟ್ಕೊಳೋರು ಹಂಗೇನೆ ಕರ್ನಾಟಕ ಕ್ರಿಕೆಟಿಂದ. ಅವನಜ್ಜಿ ಹಂಗೆ ಉಟ್ಕೊಳ್ತಾ ಇದ್ದಂಥ ಕ್ರಿಕೆಟರ್ಸ್ಗಳು ಇವಾಗ ಇಂಟರ್ನ್ಯಾಷನಲ್ ಅಂತ ಬಂದಾಗ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗ್ತಾ ಇದ್ದಾರೆ. ಸೊ ಆದ್ದರಿಂದ ಕೆಳಗಡೆ ಬೀಳ್ತಾ ಇದೆ, ಸ್ವಲ್ಪ ಎತ್ತಬೇಕು ಅನ್ನೋದ್ರಿಂದ ಅನ್ನೋ ಉದ್ದೇಶದಿಂದ ವೆಂಕಟೇಶ್ ಪ್ರಸಾದ್ ಅವ್ರನ್ನ ಇಲ್ಲಿ ಬ್ಯಾಕ್ ಮಾಡ್ತಿದ್ದಾರೆ ಅನಿಲ್ ಕುಂಬ್ಳೆ ಅವರು. ಅಪ್ಡೇಟ್ ನಂಬರ್ 4, ಸ್ಪಿನ್ನರ್ಸ್ ರಿಲೇಟೆಡ್ ಅಪ್ಡೇಟ್ ಬರ್ತಾ ಇದೆ. ನೂರ್ ಅಹ್ಮದ್ ಆ್ಯಂಡ್ ಅಲ್ಲಾ ಅಫ್ಘಾನಿಸ್ತಾನ್ ಕ್ರಿಕೆಟರ್ಸ್ ರಿಲೇಟೆಡ್ ಅಪ್ಡೇಟು. ನೂರ್ ಅಹ್ಮದ್ನ ರಿಟೈನ್ ಮಾಡ್ಕೊಂಡಿದ್ರಂತೆ CSK ಅವರು. ಬಿಟ್ಟಾನ ಉಂಟಾಲಿ ನೂರ್ ಅಹ್ಮದ್ನ ಬಿಟ್ಟರು ಅಂದರೆ CSK ಅವ್ರು ಕೆಟ್ಟರು. ಎಂಥ ಇಂಪ್ಯಾಕ್ಟ್ ಮಾಡಿದ್ದು ನೂರ್ ಅಹ್ಮದ್. ಇವರು ಡಬ್ಬಾ ಬೌಲಿಂಗ್ ಆಗೋಗ್ಬಿಟ್ಟಿದ್ದು CSK ಅವ್ರದ್ದು. ನೂರ್ ಅಹ್ಮದ್ದೇ ಬೆಂಕಿ ಬೌಲರ್ ಆಗೋಗ್ಬಿಟ್ಟಿದ್ರು ಆ ಒಂದು ಲೈನಪ್ಪಲ್ಲಿ ನೋಡ್ತು ಅಂದರೆ, ಅಟ್ಯಾಕಲ್ಲಿ ನೋಡ್ತು ಅಂತಂದರೆ. ನೂರ್ ಅಹ್ಮದ್ 100% ರಿಟರ್ನ್ ಆಗಬೇಕು ಅಂಡ್ ಹಾಗೆ ಆಗ್ತಾರೆ. ಈ ಕಡೆಯಿಂದ ಮುಂಬೈ ಇಂಡಿಯನ್ಸ್ ಅವರು ಅಲ್ಲ ಅವ್ರನ್ನ ರಿಟರ್ನ್ ಮಾಡ್ಕೊಂಡಿದ್ರಂತೆ. ನಾವು ಅಂದ್ಕೊಂಡಿದ್ವಿ ಇವ್ರು ಇಂಜುರಿಯಿಂದ ಲಾಸ್ಟ್ ಸೀಸನ್ ಆಡೋಕ್ಕಾಗಿಲ್ಲ, ಅದನ್ನ ಈ ಸೀಸನ್ ಬಿಟ್ಬಿಡ್ಬೋದೇನೋ ಅಂತ ಅನ್ಕೊಂಡಿದ್ರೆ ರಿಟೈನ್ ಮಾಡ್ಕೊಂತಾರೆ ಅಂತ ಅಪ್ಡೇಟ್ ಬರ್ತಿದೆ. ಅಲ್ಲ ಅವ್ರನ್ನ ಒಂದು ಮ್ಯಾಚ್ನೂ ಕೂಡ ಆಡಿಲ್ಲ ಮುಂಬೈ ಇಂಡಿಯನ್ಸ್ಗೆ. ಲಾಸ್ಟ್ ಸೀಸನ್ ತೊಗೊಂಡಿದ್ರು, ಕೈ ಕೊಟ್ಟರು ಇಂಜುರಿಯಿಂದ. ಇವ್ರನ್ನ ಮತ್ತೆ ರಿಟರ್ನ್ ಮಾಡಿದ್ರಂತೆ ಮುಂಬೈ ಇಂಡಿಯನ್ಸ್. ಅಪ್ಡೇಟ್ ನಂಬರ್ 5, ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಟೆಸ್ಟ್ ಸೀರೀಸ್ ರಿಲೇಟೆಡ್ ಅಪ್ಡೇಟು. ಲಂಚ್ಗಿಂತ ಮುಂಚೆನೇ ಟೀ ಬ್ರೇಕ್ ಇರುತ್ತಂತೆ, ಆಮೇಲೆ ಲಂಚ್ ಬ್ರೇಕ್ ಬರುತ್ತಂತೆ. ಅದು ಇಂಡಿಯಾದಲ್ಲಿ ನಾರ್ಮ್ ನಾವು ನೋಡೋದಲ್ಲ. ಫಸ್ಟು ನಾವು ಲಂಚ್ ಬ್ರೇಕ್ನ ನೋಡ್ತೀವಿ, ಆಮೇಲೆ ನಾವು ಟೀ ಬ್ರೇಕ್ನ ನೋಡ್ತೀವಿ. ಬಟ್ ಇವಾಗ ಟೀ ಬ್ರೇಕ್ ಇರುತ್ತೆ, ಆಮೇಲೆ ಲಂಚ್ ಬ್ರೇಕ್ ಇರುತ್ತೆ ಅಂತ ಅಪ್ಡೇಟ್ನ ಕೊಟ್ಟಿದ್ದಾರೆ. ಏನಕ್ಕೆ ಅಂತಂದರೆ 9 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಯೂಶಲಿ ನಾವು 9:15 ಸ್ಟಾರ್ಟ್ ಆಗೋದು ನೋಡಿದ್ದೀವಿ. 9 ಗಂಟೆಗೆ ಏನಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಸ್ವಲ್ಪ ಅರ್ಲಿ ಇರಲಿ ಅಂತ ಅಷ್ಟೇ. ವಿಂಟರ್ಸ್ ಅಂತ ಬಂದಾಗ ಶುಕ್ಲಾ ಅವ್ರನ್ನ ಕೊಟ್ಟಿರೋದು, BCCIನ ಸೆಕ್ರೆಟರಿ ಆಗಿರುವಂಥ ಅವರೇ ಕೊಟ್ಟಿರೋದು ಅಫಿಷಿಯಲ್ ಸ್ಟೇಟ್ಮೆಂಟ್ ಇದು. ವಿಂಟರ್ಸಲ್ಲಿ ಹೆಂಗಾಗುತ್ತೆ ಅಂದರೆ ಎಸ್ಪೆಷಲಿ ನಾರ್ತ್ ಈಸ್ಟ್ ಅಂತ ಬಂದಾಗ, ನಾರ್ತ್ ಈಸ್ಟ್ ರೀಜನ್ ಅಂತ ಬಂದಾಗ ಅಲ್ಲಿ ಬೇಗ ಬೆಳಗಾಗುತ್ತೆ, ಜೊತೆಗೆ ಬೇಗ ಕತ್ಲಾಗುತ್ತೆ. 4 ಗಂಟೆಗೆಲ್ಲ ಸ್ವಲ್ಪ ಮಂಜಾಗೋ ಥರ ಕಾಣಿಸುತ್ತೆ. 4 ಗಂಟೆಗೆ ಅಲ್ಲಿ ಒಂಥರ ಬ್ಯಾಟಿಂಗ್ ಆಡೋದಕ್ಕೆ ಸಿಕ್ಕಾಪಟ್ಟೆ ಒಂಥರ ತೊಂದರೆ ಆಗೋ ಥರ ಇರುತ್ತೆ. ಆದ್ದರಿಂದ ಸ್ವಲ್ಪ ಬೇಗ ಸ್ಟಾರ್ಟ್ ಮಾಡೋಣ ಅಂತ 9 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. 9:15ಗಿಂತ 9 ಗಂಟೆಗೆ ಸ್ಟಾರ್ಟ್ ಮಾಡೋಣ ಅಂತ. ಆ್ಯಂಡ್ ಟೀ ಬ್ರೇಕು ಫಸ್ಟ್ ಬರುತ್ತೆ, ಆಮೇಲೆ ಲಂಚ್ ಬ್ರೇಕ್ ಬರುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಇದಿಷ್ಟು ಆಗಿತ್ತು ಅಪ್ಡೇಟ್ಸ್ ರಿಲೇಟೆಡ್ ಟು ಎಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.